ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ. ಸೊ ನಾವಿವತ್ತು ಒಂದು ವಿಭಿನ್ನವಾದ ವಿಡಿಯೋ ಪಕ್ಷಿಗಳು ಅಂದರೆ ಬರ್ಡ್ಸ್ ಏನಿದೆ ಅದರ ಕುರಿತಾಗಿ ಮಾಡ್ತಾ ಇರೋದು ಕಾಮನ್ ಡೈಲಿ ವ್ಲಾಗ್ ಅಂತಲೇ ಅನ್ಕೋಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬರ್ಡ್ಸ್ ಪಕ್ಷಿಗಳು ಎಷ್ಟು ಚೆನ್ನಾಗಿ ಇದೆ ಅಂತ ಅದರ ಶಬ್ದಗಳೆಲ್ಲ ನೋಡ್ತಾ ಇದ್ದರೆ ನಮಗಿನ್ನ ಖುಷಿ ಆಗುತ್ತೆ. ಸೊ ಅದರ ಲವಲವಿಕೆ ಎಲ್ಲ ಎಷ್ಟು ಕ್ಯೂಟಾಗಿ ಅದರ ಒಂದು ಸೌಂಡ್ ಅದು ಯಾವ ಥರ ಕೂಗುತ್ತೆ ಅನ್ನೋದೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಒಂದು ಕೇಜಲ್ಲಿ ಹಾಕಿದ್ದಾರೆ ಆ್ಯಂಡ್ ಅಲ್ಲಿ ಅದಕ್ಕೆ ಆದ ಒಂದು ಚಟುವಟಿಕೆ ಯಾವ ಥರ ಅದು ಇದು ಮಾಡ್ಕೊಳ್ತಾ ಇರುತ್ತೆ. ಸೌಂಡ್ ಎಷ್ಟು ಆ್ಯಕ್ಟಿವ್ ಅನಿಸುತ್ತೆ ಕೇಳೋಕ್ಕೆ. ನೇಚರಲ್ಲಿ ಬರುವಂಥ ಒಂದು ಶಬ್ದ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಜಸ್ಟ್ ಅಕ್ವೇರಿಯಮ್ ಫಿಶ್ ತರೋಣ ಅಂತ ಹೋದಾಗ ದೆನ್ ಅಲ್ಲಿ ಬರ್ಡ್ಸ್ ನೋಡಿ ನನಗೆ ಖುಷಿ ಆಯಿತು ನೋಡಿ. ಅಂದರೆ ಬರ್ಡ್ಸ್ ಎಲ್ಲ ಎಷ್ಟು ಕ್ಯೂಟಾಗಿದೆ ಅಂತ ಖುಷಿ ಆಯಿತು. ಬಟ್ ಅದಕ್ಕೆ ಕೇಜಲ್ಲಿ ಹಾಕಿದ್ದಾರೆ ಅನ್ನೋ ಒಂದು ಇದು ಆಚೆ ಬರೋಕ್ಕೆ ಪ್ರಯತ್ನ ಪಡ್ತಿದೆ. ನೋಡ್ತಾ ಇದ್ದೀರಾ ಇದೊಂದು ಯೆಲ್ಲೋ ಮತ್ತು ಗ್ರೀನ್ ಕಲರ್ ಬರ್ಡು ಆಚೆ ಬರೋಕ್ಕೆ ಪ್ರಯತ್ನ ಮಾಡ್ತಿದೆ. ಕೇಜ್ನ ಬಾಯಿಂದ ಕಟ್ ಮಾಡೋ ಥರ ಒಂದು ಪ್ರಯತ್ನ. ಸೊ ಅದನ್ನು ನೋಡಿ ಬೇಜಾರಾಯಿತು. ಬಟ್ ಪಕ್ಷಿಗಳು ತುಂಬ ಚೆನ್ನಾಗಿರೋದ್ರಿಂದ ಅದನ್ನು ನೋಡಿ ಖುಷಿ ಆಯಿತು. ಸೊ ಆದ್ದರಿಂದ ನಾನು ಈ ವಿಡಿಯೋ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಅದರಿಂದ ಈ ಪಕ್ಷಿಗಳದ್ದು ಒಂದು ಸ್ವಲ್ಪ ವೀಡಿಯೋಸ್ನ ನಾನು ಮಾಡ್ಕೊಂಡಿದ್ದೆ. ಸೊ ಬರ್ಡ್ಸ್ ತುಂಬ ಮುದ್ದಾಗಿತ್ತು. ಸೊ ನೀವೇ ನೋಡ್ತಾ ಇದ್ದೀರಾ ಅದು ಯಾವ ಥರ ಒಂದು ಕೇಜಲ್ಲಿ ಬಿದ್ದು ಕಷ್ಟಪಡ್ತಾ ಇದೆ. ಕೆಲವೊಂದು ಅದೇ ಗೊತ್ತಿಲ್ಲದೆ ಇನ್ವಾಲ್ವ್ ಆಗಿ ಅದರದ್ದೇ ಒಂದು ಆ್ಯಕ್ಟಿವಿಟೀಸಲ್ಲಿ ಇರುತ್ತೆ. ಇನ್ನೂ ಸ್ವಲ್ಪ ಕಷ್ಟಪಡ್ತಾ ಇತ್ತು. ಸೊ ಅದಾದಮೇಲೆ ನಾವು ಊಟಕ್ಕೆ ಅಂತ ಹೋಗಿದ್ದು. ಸೊ ಏನು ತಿನ್ನೋದು ಅಂತ ಮೆನು ನೋಡಿ ಡಿಸೈಡ್ ಮಾಡಿ ಕೊನೆಗೂ ನಾವು ಸ್ವಲ್ಪ ಆರ್ಡರ್ ಮಾಡಿದ್ವಿ. ಜಸ್ಟ್ ಏನು ಟಿಫನ್ ಡಿನ್ನರ್ ಥರ ಏನಾದರೂ ಒಂದು ಲೈಟಾಗಿರಲಿ ಅಂತ ನಾವು ತಗೊಂಡಿದ್ದು. ಸೊ ನಾರ್ಮಲ್ ಉಡುಪಿ ಹೋಟೆಲ್ಸ್ ಏನಿರುತ್ತೆ ಅದೇ ಥರ ಒಂದು ಹೋಟೆಲಲ್ಲಿ ಹೋಗಿ ತಗೊಂಡು ನಾವು ಆರ್ಡರ್ ಮಾಡಿರೋದು. ಇದು ಜಸ್ಟ್ ಹೆವಿ ಇರಬಾರ್ದು, ಲೈಟಾಗಿರಬೇಕು ಅನ್ನೋ ಥರ. ಆ್ಯಂಡ್ ಇಬ್ಬರಿಗೆ ಸೇರಿಸ್ಬಿಟ್ಟು ಒಂದೇ ಇದರಲ್ಲಿ ತೊಗೊಂಡಿದ್ದು. ಒಂದು ಕಾಂಬೋ ಥರ ತೊಗೊಂಡು ಎಲ್ಲನೂ ಇರಬೇಕು ಲೈಟಾಗಿ, ಎಲ್ಲನೂ ಟೇಸ್ಟ್ ಮಾಡಬೇಕು ಲೈಟಾಗಿ. ದಿಸ್ ಈಸ್ A to B ಆನಂದ್ ಭವನಲ್ಲಿ ತೊಗೊಂಡಿರೋದು. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ಒಂದು ಕಾಂಬಿನೇಷನ್ ರೈಸ್, ಬಿಸಿಬೇಳೆ ಬಾತ್, ಕರ್ಡ್ ರೈಸ್, ಕೇಸರಿ ಬಾತ್, ಸಾಗು, ಈ ಥರ ಫುಲ್ ಕಾಂಬಿನೇಷನ್ ಇದೆ. 3 ರೈಸ್ ಕಾಂಬಿನೇಷನ್ ಇದೆ ಆ್ಯಂಡ್ ಒಂದು ಸ್ವಲ್ಪ ಕೇಸರಿ ಬಾತು, ಪಾಪಡ್, ಗ್ರೇವಿ ಆ್ಯಂಡ್ ಪಲ್ಯ ಜೊತೆಗೆ ಚಪಾತಿ. ಇದು ಒಬ್ರಿಗೆ ಅಂತಲ್ಲ, ಒಬ್ರಿಗೆ ಅಂದರೆ ಹೆವಿ ಖಂಡಿತ ಆಗುತ್ತೆ. ಇದು ಇಬ್ರಿಗೆ ಸೇರಿಸಿ ತೊಗೊಂಡಿರೋದು. ಆ್ಯಂಡ್ ಒಂದು ಲೈಟಾಗಿರಲಿ ಅಂತ ರವೆ ಇಡ್ಲಿ ತೊಗೊಂಡಿದ್ದು. ಸೇಮ್ ನಿಮಗೆ ಉಡುಪಿ ಸ್ಟೈಲಲ್ಲಿ ಹೆಂಗಿರುತ್ತೆ ಹಾಗೆ ಇದೆ ರವೆ ಇಡ್ಲಿ. ದಿಸ್ ಇಸ್ ಇನ್ A to B. ಸೊ ನೋಡ್ತಾ ಇದ್ದೀರಾ ಅದ್ರ ಮೇಲ್ಗಡೆ ಒಂದು ಕ್ಯಾರೆಟ್ ಇಟ್ಟು ಸ್ಟಫಿಂಗ್ ಮಾಡಿ ರವೆ ಇಡ್ಲಿ ವಿತ್ ಚಟ್ನಿ ಆ್ಯಂಡ್ ಗ್ರೇವಿ, ನೈಸ್. ಆ್ಯಂಡ್ ಅದಾದ್ರ ಮೇಲೆ ನಿಮಗೆ ಕೇಸರಿ ಬಾತ್ ಕೊಟ್ಟಿದ್ದಾರೆ. ಕೇಸರಿ ಬಾತೂ ಅಷ್ಟೇ ತುಂಬ ಚೆನ್ನಾಗಿದೆ. ವೈಟ್ ಕಲರ್ ಅರ್ಶಿನ ಕೇಸರಿ ಅದೆಲ್ಲ ಹಾಕಿಲ್ಲ. ಸೊ ಲಾಸ್ಟಲ್ಲಿ ಒಂದು ರೋಲ್ ತಿಂದ್ವಿ. ದಿಸ್ ಇಸ್ ಇನ್ ಅದಾಗಿ 4-5 hours ಆದಮೇಲೆ ತಗೊಂಡಿದ್ದು. ದಿಸ್ ಈಸ್ ಆಲ್ಸೋ ನೈಸ್ ಫಾರ್ 2 persons, ನಾಟ್ ಫಾರ್ ಸಿಂಗಲ್ ಪರ್ಸನ್ ತೊಗೊಂಡಿದ್ದು. ಸ್ಟಫ್ಡ್ ಒಂದು ವೆಜ್ ರೋಲ್ ಟೈಪು ಇದಾಗಿತ್ತು. ನೋಡ್ತಾ ಇದ್ರಲ್ಲ ಏನೇನು ತೊಗೊಂಡ್ವಿ ಅಂತ. ಸೊ ಒಟ್ಟಿಗೆ ತಿಂದರೆ ಹೆವಿ ಆಗುತ್ತೆ, ಒಬ್ಬರು ತಿಂದರೆ ಹೆವಿ ಆಗುತ್ತೆ. ಸೊ ಇಬ್ಬರಿಗೆ ಸೇರಿಸಿ ಒಂದು ರೋಲ್ ತೊಗೊಂಡಿದ್ದು. ಆ್ಯಂಡ್ ನೆಕ್ಸ್ಟು ನಾವು ಅಕ್ವೇರಿಯಮಲ್ಲಿ ಮೀನು ತೊಗೊಂಡಿದ್ವಲ್ಲ ಅದಕ್ಕೆ ಫುಡ್ ಬೇಕು. ಇದು ಏನು ಕಾಳು ಥರ ಫುಡ್ ಇದೆ. ಇದನ್ನು ಹಾಗೆ ಅಕ್ವೇರಿಯಮ್ಗೆ ಹಾಕಿದ್ರೆ ಫಿಶ್ಗೆ ತಿನ್ನೋಕ್ಕೆ ಕಷ್ಟ ಆಗುತ್ತೆ, ಬ್ರೇಕ್ ಡೌನ್ ಮಾಡೋದಕ್ಕೆ ಫುಡ್ನ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, ಈ ಥರ ಪುಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಪುಡಿ ಮಾಡಿಕೊಂಡು ದೆನ್ ಈ ಪುಡಿನ ನಾವು ಫಿಶ್ಶಿಗೆ ಹಾಕಿದಾಗ ಅದಕ್ಕೆ ಕನ್ಸ್ಯೂಮ್ ಮಾಡೋದಕ್ಕೆ ಫುಡ್ ಈಸಿಲಿ ಬೇಗ ತಿನ್ನುತ್ತೆ. ಸೊ ನೀವು ಅಷ್ಟೇ ಫಿಶಸ್ ಇದ್ದರೆ ಈ ಥರ ಮಾಡಿ. ಅದಾದಮೇಲೆ ನಾವು ಲಾಸ್ಟಲ್ಲಿ ಒಂದು ಗ್ರೇಪ್ ಜ್ಯೂಸ್ ತೊಗೊಂಡ್ವಿ. ಸೊ ಇದು ಗ್ರೇಪ್ ಜ್ಯೂಸು ತುಂಬ ಲೈಟಾಗಿ ಚೆನ್ನಾಗಿತ್ತು. ಸೊ ಇಷ್ಟು ತಗೊಂಡು ನಾವು ಡೇ ಎಂಡೆಡ್. ಸೊ ನೋಡೋದ್ರಲ್ಲ ಗ್ರೇಪ್ ಜ್ಯೂಸ್ ಯಾವ ಥರ ಇದೆ ಅಂತ. ಪಲ್ಪಿ ಗ್ರೇಪ್ ಜ್ಯೂಸು ಒಳಗಡೆ ಪಲ್ಪಿ ಸಿಗ್ತಾ ಇರುತ್ತೆ. ಸೊ ಇದು ಡೇ ಮುಗೀತು. ಆಮೇಲೆ ನೈಟ್ ನಾವು ಡಿನ್ನರ್ಗೆ ಏನು ತಿಂದ್ವಿ ಅಂದರೆ ಇದೊಂದು ಬೌಲ್ ಕಂಪನಿಯಿಂದ ಒಂದು ಪನ್ನೀರ್ ರೈಸ್ ಬೌಲ್, ಇಷ್ಟು ಐಟಮ್ಸ್ ತರಿಸ್ಕೊಂಡಿದ್ವಿ, 3 ಐಟಮ್ಸು. ಸೊ ಒಂದು ರೈಸು ಫೇವ್ರೆಟ್ ಸಖತ್ತಾಗಿತ್ತು, ಪನ್ನೀರ್ ರೈಸ್ ಬೌಲು.
ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಡೆಫಿನೆಟ್ಲಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.